ನಿನಗೆ ನಾನು ಬುಡ್ಕಂಡೆ ಅವತ್ತೇನೆ ನಮ್ಮ ಅಕ್ಕ ನೀನು ಅನ್ಕೊಂಡಂಗೆಲ್ಲ ಅವ್ಳು ಸರಿ ಇಲ್ಲ ಅಂತ ಹೇಳಿದ್ರು ನನಗೆ ಕುಣ್ಕೊಂಡು ಮಗಳು ಮದುವೆ ನನ್ನೂ ಕರೀತಿದ್ದಂಗೆ ಮಾಡ್ಬಿಟ್ಟು ಇವಾಗ ಊರ್ ಜನ 4 ಜನ ತುಪ್ಪು ಉಕ್ಕತಾರೆ. ಹಿಂಗ್ ಓಡೋಗ್ಬಿಟ್ಟು ಮದುವೆ ಮಾಡ್ಕೊಬಿಟ್ಟು ಈಗ ಓಡ್ ಬಂದು ಮನೆಗೆ ಬಿದ್ದವಳಂತೆ ಅಂತ ಹೇಳ್ಬಿಟ್ಟು ಏಯ್ ಅದೇನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಹೋಯ್ತಾ ಇರ್ಬೇಕಷ್ಟೇ ನೀ ಗಂಡನ ಮನೆಗೆ. ನಾನು ಹೇಳ್ದೆ ತಾನೇ ಸುಮ್ಕಿನ್ ಮದುವೆ ಮಾಡ್ಕೊಬೇಡ ಅಂದ್ರೆ ಕೇಳ್ದೆ ನನ್ನ. ಓಹೋ ನಿಮ್ಮ ಅಕ್ಕ ಇಂತ ಕಟ್ಟುಕಿ ಅಂತ ಹೇಳ್ಬಿಟ್ಟು ಯಾರು ಗೊತ್ತಿತ್ತು ಎಂತ ಕಟ್ಟುಕ್ ಜಾತಿ ನೋಡಿ ಹೇಳ್ತಾಗ. ಥೂ ಒಂದಿಷ್ಟು ಸೊಸೆ ಹೋಯ್ತಾವಳೆ ಅಂದ್ರೂ ಕ್ಯಾರೆ ಅಂತನೂ ಅನ್ಲಿಲ್ಲ. ಗೊತ್ತೇನು ಸುಮ್ಮನೆ ನಿಂತ್ಕೊಂಡು ಅಯ್ಯೋ ಪದ್ದು ಮನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನ್ಯಾಟ್ಟು ಹೋಯ್ತಾಳೆ. ಇನ್ನು ಅಂತೊಳಿರ್ಬೇಡ ನಿಮ್ಮ ಅಕ್ಕ ಅದೇನು ವಂಶ ಅಂತ ಹೇಳ್ಬಿಟ್ಟು ನಾನಂತೂ ಮದುವೆ ಮಾಡ್ಕೊಬಿಟ್ಟು ಅದೇ ವಂಶದವ್ರಿಗೆ ಕೊಟ್ಬಿಟ್ಟು ನನ್ನ ಮಗಳನ್ನ. ನನಗಂತೂ ಅರ್ಥ ಆಯ್ತಿಲ್ಲ. ಏಯ್ ಲೌಡಿ ಪರ್ಕೆ ತಗೊಂಡು ಹೊಡೆದು ಬಿಡ್ತೀನಿ ನಿನಗೆ. ನಾನು ಹೇಳ್ಬಿಟ್ಟು ಮಾಡಿದ್ದೇನೆ ಮದ್ವೆನ ಯಾ ಲೋಪರ್ ನನ್ನ ಮಗ ಹೇಳಿದ್ದೆ ನೀನು ಮಾಡು ಅಂತ ಹೇಳ್ಬಿಟ್ಟು ನಾನೇನಾರ ಹೇಳಿದ್ದೇನೆ ನಿನಗೆ. ಎಕ್ಕಡ ತಗೊಂಡು ಹೊಡೆದು ಬಿಡ್ತೀನಿ. ಹಳೆ ಬೇವರ್ಸಿನ ತಗೊಂಡ್ಬಿಟ್ಟು ಬಂದು ಇನ್ನೊಂದು ಕಿತ ಏನಾರ ಮಾತಾಡ್ದೋ ಹೇಳದ್ನೆಲ್ಲ ಕ್ಯಾರ ಕಿತ್ತೋಯ್ತವೆ. ಮಗಳನ್ನ ಕರ್ಕ ಬರೋದು ಮುಖ್ಯ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಸಂಸಾರ ಮಾಡ್ಸೋದು ಮುಖ್ಯ. ನೀನು ಮಗಳನ್ನ ಕರ್ಕೊಬಿಟ್ಟು ಬಂದಲ್ಲ ಮುಚ್ಕೊಂಡು ಹಂಗೆ ಕರ್ಕೊಂಡು ಬಿಟ್ಬಿಟ್ಟು ಬಾ. ಯಾರನ್ನ ಕುಣಿದಿದ್ರ ಇಲ್ಲಿ ಕಟ್ಕವನ್ನ ಅಂತ ಹೇಳ್ಬಿಟ್ಟು ಇವಾಗ ಹಂಗೆ ತೇಪ್ ಮಾಡೋ ನಿಂಗೆ ತೇಪ್ ಮಾಡೋನಿ ಅಂತ ಹೇಳಿದ್ರೆ ಯಾರು ಬಂದ್ಬಿಟ್ಟು ಇವಾಗ ಸಂಸಾರ ಮಾಡ್ತಾರೆ ಇಲ್ಲಿ. ಮದುವೆ ಮಾಡ್ಕೊಂಡ್ಮೇಲೆ ಮುಗ್ದೋಯ್ತು. ಇನ್ನೊಬ್ರು ಕೊಟ್ಬಿಟ್ಟು ಮದುವೆ ಮಾಡಕ್ ಆಗಕ್ಕಿಲ್ಲ. ಹೋಗಿ ಅವನ ಜೊತೆ ಕಷ್ಟನ ಸುಖನ ಸಂಸಾರ ಮಾಡಬೇಕು. ಇಲ್ಲ ಮದುವೆ ಮುಂಚೆನೆ 100 ಸಲ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಮಾಡಗಂಟೆಲ್ಲ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ನಾಟಕ ಶುರು ಮಾಡ್ಬಿಡೋದಾ. ನೋಡಮ್ಮಿ ಹೇಳ್ತಿದ್ದೀನಿ ಈಗಲೇನಿಯಾ ಗಂಡನ ಮನೆಗೆ ಹೋಗಿ ಸಂಸಾರ ಮಾಡ್ಬೇಕು ಅಷ್ಟೇನೆ. ಕುಣ್ಕೊಂಡು ಕಟ್ಕೊಂಡ್ರೋಳು ನೀನು. ನಾವೇನ ಹೇಳಲಿಲ್ಲ ಕಟ್ಕ ಅಂತ ಹೇಳ್ಬಿಟ್ಟು ಸುಮ್ಕೆ ನಮ್ ತಲೆ ತಿನ್ಬೇಡ್ರಿ ಇಲ್ಲಿ. ಮಾನ ಮರೋದಿ ಹೋಯ್ತಾಯ್ತು ಊರಾಗೆ. ಅಪ್ಪ ಅಮ್ಮನೇ ನೀ ಮದ್ವೆ ಮಾಡ್ಸಿದ್ದು. ನಾನು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಂಡೆ. ಅಷ್ಟಕ್ಕೆ ನೀ ಎಷ್ಟು ಮಾತಾಡ್ತೀಗ ನೋಡ್ ನೀನು. ಈ ನಿಮ್ಮ ಅಮ್ಮನೆ ಕರ್ಕೊಂಡು ಹೋಗಿ ಮನೆಗೆ ಇರಿಸ್ಕೊಂಡಿದ್ದಲ್ವ ಇರಿಸ್ಕ ಇನ್ನು ಹೋಗ್ಬಿಟ್ಟು ನಿಮ್ಮ ಅಮ್ಮಂಗೆ ಹೇಳಿ ಕರ್ಕೊಂಡು ಹೋಯ್ತದೆ ನೋಡು. ಅವ್ರು ಗೊತ್ತಾರೋ ಇಲ್ಲ ನೀನೇ ಹೋಯ್ತು ಅದೆಲ್ಲ ಬೇಕಿಲ್ಲ. ಕಟ್ಕೊಂಡ್ಮೇಲೆ ಮುಗಿದೋಯ್ತು. ಈಗ ಸುಮ್ಕೆನೇ ನಂಗೆ ತಲೆ ಕೆಡಿಸ್ಬೇಡ. ನನಗೆ ಈಗಲೇ ತಲೆ ಕೆಟ್ಟೋಗೈತೆ. ನಿಮ್ಮಿಬ್ರು ದುರಂಕಾರದಿಂದನೇ ಇವತ್ತು ನಮ್ಮ ಬಾಳ ಹಿಂಗಾಗಿರೋದು. ಆಸ್ತಿಗೆ ಬಾಗೋಗಿ ಬಂದಿದ್ದು ನಿಮ್ಮಿಂದನೇ. ಈಗ ಮದುವೆ ಮಾಡ್ಕೊಂಡು ನಾನು ತಲೆ ನೋಯಿಸ್ತಿರೋದು ನಿಮ್ಮಿಂದನೇ. ಈ ನನಗಂತೂ ಎಲ್ಲೋದ್ರೂ ನೆಮ್ಮದಿಲ್ಲ. ನನಗಂತೂ ಥೂ ಯಾಕ ನಮ್ಮ ಮನೆಗೆ ಗೊತ್ತಿನ ಅನಿಸ್ಬಿಡ್ತದೆ. ಹಂಗಂತ ಇವಾಗ ನಾವು ಮ್ಯಾಲ್ ಬಿದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಮಗಳನ್ನ ಬಿಟ್ರೆ ಮುರ್ವದಿ ಇರ್ತದೇನ್ರಿ. ನೋಡಪ್ಪ ಇವಳು ಹೆಂಗ್ ಮ್ಯಾಲ್ ಬಿದ್ದು ಕರ್ಕೊಬಿಟ್ಟು ಬಂದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಕಾಲ್ ಕಸ ಮಾಡ್ಕೊಂಡು ನೋಡಕ್ಕಿಲ್ವಾ ಜನ. ಅಲ್ಲ ನಿಮ್ಮ ಅಕ್ಕ ನೋಡಕ್ಕಿಲ್ವಾ ಮುರ್ವದಿ ಕೊಡ್ತಾಳೆ ಅಂತ ಅನ್ಕೊಂಡು ನನ್ನ ಮಗಳಿಗೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ಊರು ಕೇರಿ ಜನ ಎಲ್ಲ ಹೆಂಗ್ ಸಿಕ್ಕರಂಗ್ ಮಾತಾಡ್ತಾವ್ರೆ. ಕೆಟ್ಟದಾಗೆ ನಿನಗೇನೆ ಗೊತ್ತು. ನಿನಗೇನು ಗೊತ್ತು ಮನೆಗೆ ಬಿದ್ದಿರ್ತೀಯ. ಈಚೆ ಕಡೆ 3 ಹೊತ್ತು ತಿರ್ಗಾಡ್ಬೇಕಾಗಿರೋದು ನಾನು. 100 ಜನ ಕೇಳ್ತಾರೆ ನಿನ್ನ ಮಗಳು ಲವ್ ಮ್ಯಾರೇಜ್ ಆದ್ಲಂತೆ, ನಿನ್ನ ಮಗಳು ಮನೆಗೆ ಬಂದು ಬಿದ್ದೋಳಂತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕೇಳಿಸ್ಕೊಂಡು ನಿನ್ಬೇಕೇ ನಿನ್ನನುವೆ ಸಾಯಿಸ್ಬಿಡತ್ತೆ. ಇಬ್ರು ಸೇರ್ಕೊಂಡು ನಾನು ಸಾಯಿಸ್ಬಿಡಿ. ನಿಮ್ದೇ ಸತ್ಗೀತ ಹೋಗ್ಬಿಡ್ತೀನಿ. ಹುಡಿಗ್ಲ ಹೋಗಿ ನಿಮ್ಮ ಸವಸ್ಸು ಮಾಡಿದ್ಮೇಲೆ ನನಗೆ ಬುದ್ಧಿ ಇಲ್ಲ ನೋಡು. ಮುರ್ವಾದಿನ ಕರ್ಕೊಂಡೋಗಿ ಮಗಳನ್ನ ಗಂಡನ ಮನೆಗೆ ಬಿಟ್ಬಿಡ್ ಬಾ. ಅಮ್ಮ ಈಗ ನಾವು ಅವ್ರು ಕರೆದಿದ್ದಂಗೆ ನಾವೇನೇ ನೀವು ಹೋಗ್ಬಿಟ್ರೆ ಮುರ್ವದಿ ಇರ್ತದೆ. ನಮ್ಮ ಅತ್ತೆ ಹೊಲ್ಗಚ್ಚ ಹಾಕೊಳಕಿಲ್ವ ನನ್ನ. ನೀನೇ ಹೇಳು. ಇಲ್ಲ ಕಣಮ್ಮ ನಾನು ಹೋಗಲ್ಲ. ಒಂಥರ ಆಯ್ತದೆ ಕಣಮ್ಮ. ನನ್ನ ಗಂಡನೇ ಬಂದೇನೋ ಕರ್ಕೊಂಡು ಹೋದ್ರೆ ಏನೋ ಬಿಡಪ್ಪ ಗಂಡು ಬಂದು ಕರ್ದವನೆ ಅಂತ ಅನ್ಕೋಬೋದು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ನನಗೆ ಇದು ಮಾಡಿದ್ರೆ ಹೆಂಗೆ ಹೇಳು. ನೋಡಮ್ಮಿ ನೀನು ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಒಂದು ಕೆಲಸ ಮಾಡು. ನಿಂದು ಇನ್ಸ್ಟಾಗ್ರಾಮ್ ಐತಾನೆ? ಐತೆ. ನಿನ್ನ ಗಂಡನು ಫಾಲೋ ಮಾಡ್ತಾವಂತಾನೆ? ಯಾವಾಗ ನಾವೇನೇ ನೀವು ಹೋದ್ರೆ 3 ಕಾಸು ಬೆಲೆ ಇರಕ್ಕಿಲ್ಲ ಮಗಳೇ. 3 ಕಾಸು ಬೆಲೆ ಇರಕ್ಕಿಲ್ಲ. ನಿಮ್ಮ ಮತ್ತೆ ಒಸ್ಕಾಕ್ಬಿಡ್ತಾಳೆ. ನೀನೇನೋ ಹೋಗ್ಬಿಟ್ರೆ ಅಲ್ಲಿಗೆ ನಿನ್ನ ಗಂಡನೇ ನೀ ಬಂದ್ಬಿಟ್ಟು ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ನಿನ್ನ ಕಾಲಿಗೆ ಬಿದ್ಬಿಟ್ಟು ಕರ್ಕೊಂಡೋಗಿ ನೀನೇ ಮಾಡ್ಕೋಬೇಕು ಸರಿನಾ. ಇಲ್ಲ ಅಂದ್ರೆ ನಿನ್ನ ಗಂಡ ಅಷ್ಟೇ. ಈಗ ನಿಮ್ಮ ಅಪ್ಪ ಇಲ್ಲಿ ಇರಿಸ್ಕೊಳಕ್ಕೆ ನಿಮ್ಮ ಅಪ್ಪ ಬಿಡಕ್ಕಿಲ್ಲ. ಈಗ ನಾವೇನೇ ಹೋದ್ರೆ ಮುರ್ವಾದಿ ಇರಕ್ಕಿಲ್ಲ. ನಿನ್ನ ಗಂಡನೇ ಹೇಳು ಕರೆಸ್ಕೊಂಡ್ರೆ ಹೆಂಗಿರ್ತದೆ ಹೇಳು ಅಲ್ವಾ. ಸಖತ್ತಾಗಿರ್ತದೆ. ಇದೇನೇ ನೀ ನನ್ನ ಪಿಲಾನು. ಆರಾಮಾಗಿ ಕರ್ಸ್ಕೊಬಿಡೋಣ. ಇಲ್ಲಿಗೆ ನೀ ಕರ್ಸ್ಕೊಬಿಡೋಣ. ಸರಿನಾ. ಹೆಂಗಮ್ಮ ಕರ್ಸ್ಕೊತೀಯಾ? ಅದಕ್ಕೇನಿಲ್ಲ ಇರೋದು ಇನ್ಸ್ಟಾಗ್ರಾಮು ಅಂತ ಹೇಳ್ಬಿಟ್ಟು ನೋಡು. ನಾನು ರೀಲ್ಸ್ ಮಾಡ್ತೀನಿ. ಏನು ಗೊತ್ತಾ, ಫೀಲಿಂಗ್ ಆಗಿರೋ ರೀಲ್ಸ್ ಮಾಡಾಕನ. ನೀನು ಅಷ್ಟೇ ಫೀಲಿಂಗ್ ಆಗಿರೋದನ್ನ ನಾನು ವಿಡಿಯೋ ಕ್ಯಾಮ್ರಾ ಇಟ್ಕೊತೀನಿ. ನೀನು ಫೀಲಿಂಗಾಗಿ ನೀನು ಮಾಡು ಸರಿನಾ. ಮಾಡಿದ್ರವಾಗ ನಿನ್ನ ಗಂಡ ಅಯ್ಯೋ ನನ್ನ ಹೆಂಡತಿ ಎಷ್ಟೊಂದು ಫೀಲಿಂಗ್ ಆಗೋಳಪ್ಪ, ನನ್ನ ಹೆಂಡತಿಗೆ ಎಷ್ಟೊಂದು ಬೇಜಾರಾಯ್ತಾಯ್ತು ಕಣಪ್ಪ ಅಂತ ಹೇಳ್ಬಿಟ್ಟು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡೋಡಿ ನಿಂತಾಕ್ ಬರ್ತಾನೆ ಸರಿನಾ. ಸಪ್ಪು ಕುತ್ಕೊಂಡು ವಿಡಿಯೋ ಮಾಡಬೇಕು. ಒಳ್ಳೆ ಫೀಲನಮ್ಮ. ವರ್ಕೌಟ್ ಆಯ್ತದೆ ಅಂತೀಯಾ? ಆಯ್ತದೆ. ವಾಟ್ಸಪ್ ಸ್ಟೇಟಸ್ ಹಾಕ್ಬೇಕು ಫೀಲಿಂಗ್ ಆಗಿರೋದು. ಹಾಗೆ ಇನ್ಸ್ಟಾಗ್ರಾಮಾಗ ರೀಲ್ ಹಾಕ್ಬೇಕು. ಅವಾಗ ತಾನೇ ನಿನ್ನ ಗಂಡ ನೀನು ಅಳ್ತಿದ್ಯಾ ಅಂತ ಹೇಳ್ಬಿಟ್ಟು ಅವನು ಮನ್ಸು ಕರ್ಗೋಗ್ಬಿಟ್ಟು ನೀನು ಬಂದು ಕರ್ಕೊಂಡು ಹೋಗೋದು. ಇಲ್ಲಿ ನಿನ್ನ ಮೊಬೈಲ್ ಎಲ್ಲಿಕ್ಕಿದ್ಯಾ? ಅಲ್ಲಿ ಟಿವಿ ತಂದು ಮಡಗಿದ್ದೀನಿ. ಬಂದೇ ಇರು. ನಮ್ಮ ಮಮ್ಮಿ ಹೇಳೋದು ನಿಜನೇನಿಯಾ. ಫೀಲಿಂಗಾಗ ಒಂದು 4 ವಿಡಿಯೋ ಮಾಡ್ಬಿಟ್ಬಿಟ್ರು ಅಂತಂದ್ರೆ ಅವನೇ ಬಂದು ಕರ್ಕೊಂಡು ಹೋಯ್ತಾನೆ ಅಲ್ವಾ. ನನ್ನ ಗಂಡಂಗೆ ಟ್ಯಾಗ್ ಮಾಡಾಕ್ಲ ಬ್ಯಾಡ ಬಿಡ. ಅವನು ಹೆಂಗಿದ್ರು ಇನ್ಸ್ಟಾಗ್ರಾಮ್ ನೋಡ್ತಿರ್ತಾನಲ್ಲ. ನೋಡ್ತಾನೆ. ಈಗ ಮೊಬೈಲಾಗ ಇನ್ಸ್ಟಾಗ್ರಾಮ್ ಆನ್ ಮಾಡ್ತೀನಿ. ನೀಟಾಗಿ ಮಾಡಬೇಕು ಸರಿ ಕಣಮ್ಮ. ಯಾವ ಹಾಡುಗ್ ಮಾಡೋದು ಹೇಳು? ಯಾವ ಹಾಡುಗ್ ಮಾಡ್ಲಿ? ಅದೇ ಯಾವ್ದು ಅದಲ್ಲ ಪರಪಂಚ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ತೀನಿ ಮಾಡು. ಇನ್ನೊಬ್ನಂತ ಮಾಡ್ಬೇಡ. ಇನ್ನು ಬೇಜಾರಾಗಿ ಮಾಡು. ಪರಪಂಚ ನೀನೆ ನನ್ನ ಪರಪಂಚ ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೆ ನನ್ನ ಪರಪಂಚ ನೀನೆ. ಸೂಪರ್ ಮಗಳೇ, ಚೆನ್ನಾಗಿ ಬಂದೈತೆ. ಇದನ್ನ ಪೋಸ್ಟ್ ಮಾಡ್ತೀನಿರೋ. ಆಮೇಕಿಂದ ಇನ್ನೂ 1-2 ಮಾಡೋಣ. ಯಾವನ
ನಿನ್ನ ಗಂಡಂಗೆ ಹೃದಯ ಕೆಟ್ಟಚ್ಚಾಗ್ಬಿಡ್ಬೇಕು. ಹಂಗೆ ಹಾಕನ ಇರು. ನಿನ್ನ ಗಂಡ ನೋಡ್ಬಿಟ್ಟು ಓಡ್ ಬರ್ಬೇಕು. ಸರಿ ಕಣಮ್ಮ, ಚೆನ್ನಾಗಿ ಬಂದೈತಾ? ಸೂಪರ್ ಆಗಿ ಬಂದೈತೆ. ಇನ್ನೊಂದು ಸಾಂಗು, ಅವನಲ್ಲಿ ಇವಳಿಲ್ಲಿ ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಒತ್ಕೊಂಡು ಮಾಡು, ಒಂಚೂರು ಕಣ್ಣೀರು ಹಾಕೊಂಡು ಮಾಡು. ಸರಿ ಕಣಮ್ಮ. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ, ಕತೆ ಇಲ್ಲ, ಎದುರೆದುರು ಬಂದಾಗ ಎದರೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಅವನಲ್ಲಿ ಇವಳಿಲ್ಲಿ. ಓ, ಇದ್ಯಾ ಸಾಂಗಮ್ಮ? ಶುರುವಾಯ್ತದ ಪ್ರೇಮ ಅನ್ನೋದು ಇದೆಲ್ಲ ಕಣಮ್ಮ. ಯಾರನ್ ಮಾಡ್ಬೇಕು ಕಣಮ್ಮ? ಯಾವುದೇ ಮಾಡ್ತೀಯಾ? ಯಾವ್ದನ ಒಂದ್ ಮಾಡದಿರಮ್ಮ. ವಿಧಿ ಬರಹ ಅದಾಕಮ್ಮ ಸಾಂಗು. ಸರಿ ಚೆನ್ನಾಗಿ ಮಾಡು, ಸಪ್ಪು ಮಾಡು. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ, ಹಸಿರಾಗೋ ಪ್ರೇಮ ಕತೆಗೆ ಹಸಿಯಾದ ಜಗವು ಕೂಡ, ಮನಸ್ಸು ಪ್ರತಿಗಳಿಗೆ ಒಲವ ಸುಳಿಯೊಳಗೆ, ಏಕೋ ಇಂಥ ಸಮರ. ವಾ ಮಗಳೇ, ಸೂಪರ್ ಡೂಪರ್. ಬಿಡಮ್ಮ, ಇಲ್ಲಿ ನಾನು ಕರೆಕ್ಟಾಗಿ ಪೋಸ್ಟ್ ಮಾಡ್ತೀನಿ. ಹಿಂಗೆ ಮಾಡಕ್ ಬರಲ್ಲ. ನನ್ನ ಗಂಡಂಗೆ ಫಸ್ಟ್ ಹೋಗಿ ಮುಟ್ಬಿಡ್ಬೇಕು. ನಿಜವಾಗ್ಲೂ ಒತ್ತಿದಿನ ನಂಗೆ ಬಂದ್ಬಿಟ್ಟೈತೆ. ನಾನು ಒತ್ತೇ ಇಲ್ಲ, ಆದ್ರೂ ನಿಜವಾಗಿ ಬಂದಿರೋದು ನೋಡು. ಮಗಳೇ, ನೀನು ಇಲ್ಲಿರ್ಬಾರ್ದಾಗಿತ್ತು, ಎಲ್ಲೋ ಇರಬೇಕಿತ್ತು. ನೀನು ಹೀರೋಯಿನ್ ಮೆಟೀರಿಯಲ್ ಗೊತ್ತಾ? ನೀನು ನಾರ್ಮಲ್ ಹುಡುಗಿನಿ ಅಲ್ಲ, ಹೀರೋಯಿನ್ ಮೆಟೀರಿಯಲ್ ನೀನು. ಏನು ಮಾಡ್ತೀಯ? ಹಣೆ ಬರಹ ಸರಿ ಇಲ್ಲ, ನಿಮ್ಮ ಅಪ್ಪನ ಸಪೋರ್ಟ್ ಇಲ್ಲ, ನೀನು ಇಲ್ಲೇ ಇದೆಯಾ. ಇಲ್ಲ ಅಂದಿದ್ರೆ ಹೀರೋಯಿನ್ ಆಗ್ಬಿಟ್ಟು ಎಲ್ಲೋ ಟಾಪ್ ಆಗಿರ್ತಾ ಇದ್ದೆ. ರಶ್ಮಿಕಾ ಮಂದಣ್ಣನೋ ಇಲ್ಲ ರಾಧಿಕಾ ಪಂಡಿತ್ತೋ ರಮ್ಯಾನೋ ರಕ್ಷಿತನೋ ಏನೋ ಒಂದು ಆಯ್ತಾ ಇದ್ದೆ. ನಿಮ್ಮ ಅಪ್ಪ ಸರಿ ಇಲ್ಲ ಬಿಡು. ನಿಮ್ಮ ಅಪ್ಪ ಸರಿ ಇದ್ದಿರೋದಕ್ಕೆ ನಾನು ನೀನು ಇಲ್ಲೇ ಇರೋದು. ಮಾಡ್ದಾ ಪೋಸ್ಟ್ ಮಾಡ್ದಾ? ಮಾಡ್ದೆ ಕಣಮ್ಮ. ನೋಡಿ ಬಂದೆ ಬತ್ತ ನಾಳಿಕೆ. ಯಾವ ಹುಡ್ಗನೇ ಆಗ್ಲಿ ಹೆಂಡ್ತಿನೋ ಲವ್ವರೋ ಫೀಲಿಂಗ್ ಆಗಿದ್ರೆ ಯಾಕೆ ತಿಡ್ಕತಾರೆ ಹೇಳು? ಏನಾದರೂ ಒಂಚೂರು ಕಣ್ಣೀರು ಹಾಕ್ಬಿಟ್ರೇನೆ ಅಲ್ಲಿಂದ ಇಲ್ಲಿಗನ ಓಡ್ಬರ್ತಾರೆ. ಅಂತದ್ರಾಗೆ ನೀನು ಇನ್ಸ್ಟಾಗ್ರಾಮಾಗ ಹಾಕಿದ್ಯಾ, ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ವಾಟ್ಸಪ್ಪಾಗೂ ಹಾಕ್ಬಿಡೆ ಸ್ಟೇಟಸ್ಗೆ. ವಾಟ್ಸಪ್ಪಕ್ಕೂ ನೋಡ್ಬಿಟ್ಟು ನಿನ್ನ ಓಡೋಡಿ ಬರಲಿ. ಸರಿ ಕಣಮ್ಮ. ಏಯ್ ಗುಬ್ಬಾಳ್ ನನ್ನ ಮಗನೇ, ನನ್ನ ಫೋನ್ ಯಾಕೆ ಎತ್ಕೊಂಡೆ ನೀನು? ಅಂದ್ರೆ ಕರೆನ್ಸಿ ಮುಗಿದು 2 ದಿನ ಆಗೈತೆ ಕಣಮ್ಮ. ಅದಕ್ಕೆ ನನ್ನ ಫ್ರೆಂಡು ಫೋನ್ ಹಾಕ್ಬಿಟ್ಟಿತ್ತು, ಎತ್ಕೊಂಡೆ. ಎಷ್ಟು ಕರೆನ್ಸಿ ಹಾಕ್ಸ್ಕೊಳಕ್ ಯೋಗ್ಯತೆ ಇಲ್ದಿರ ದರಿದ್ರ ನನ್ನ ಮಗುಗೆ ಮದುವೆ ಮಾಡ್ಕೊಂಡು ಏನು ಬೇರೆ ಬೇಕಾ ನಿಂಗೆ? ಎಂಟ್ರ ಸಾಕಕ್ಕೆ ಯೋಗ್ಯತೆ ಇಲ್ಲ ನನ್ನ ಮಗಂಗೆ ನಂತ ಕೇಳ್ತಾನೆ. ನನ್ನ ಮೊಬೈಲ್ ಏನಾರ ಮುಟ್ಟಿದ್ರೆ ಕೈಕಾಲು ಮುರ್ದಾಕ್ಬಿಡ್ತೀನಿ. ಮುಚ್ಕೊಂಡಿರು. ಯೋಗ್ಯತೆ ಇದ್ರೆ ಕೂಲಿನಲ್ಲಿ ಮಾಡ್ಬಿಟ್ಟು ಕರೆನ್ಸಿ ಹಾಕಿಸ್ಕ. ಅಮ್ಮ ಕೊಡಮ್ಮ, ನನ್ನ ಫೋನ್ ಯಾವ ಫೋನು ಗೊತ್ತಿಲ್ಲ, ಒಯ್ತಿಲ್ಲ. ಒಂದು 300 ರೂಪಾಯಿ ಕೊಡಮ್ಮ, ಇಲ್ಲಿ ಕರೆನ್ಸಿನ ಹಾಕ್ಸ್ಕೊತೀನಿ ಹೋಗ್ಬಿಟ್ಟು. ನನಗೆ ಅಮ್ಮಂಗಿನ ಎಂಟಿನೇ ಮುಖ್ಯ. ನನಗೆ ನನ್ನ ಎಂಟ್ರ ಮೇಲೆ ಬೋಲು ಪಿರುತಿ ಅಂತಿದ್ದಲ್ಲ, ಹೋಗ್ಲ ಮುದ್ದೆ ಇಸ್ಕೊಂಬಿಟ್ಟು ಹಾಕ್ಸ್ಕೊ ಹೋಗು. ಬಂದ್ಬಿಟ್ಟ ಇಲ್ಲಿ ಮೈ ಏನದು ಸಾಕಗಂಟ ನಾವು ಸಾಕೋದು, ಆಮೇಲೆ ಮೈ ವೈಫ್ ಈಸ್ ಮೈ ಲೈಫ್ ಹಾಕೊಂಡು ತಿರ್ಗೋದು. ತಿರಿಕ ಕರೆನ್ಸಿಗೆಲ್ಲ 10 ಪೈಸೆನೂ ಕಾಸು ಕೊಡಕ್ಕಿಲ್ಲ ಮಗನೇ ನಿಂಗೆ. ಅಮ್ಮ ಏನಮ್ಮ, ನೆಟ್ ನೋಡಿ, ಯೂಟ್ಯೂಬ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ 8 ದಿನ ಆಗೋಗ್ಬಿಟ್ಟೈತೆ. 3 ದಿನ ಆಗೋಗ್ಬಿಟ್ಟಿರೋದಕ್ಕೆ 3 ವರ್ಷ ಆದೋಗಂಗ ಅನ್ಸ್ಬಿಟ್ಟೈತೆ ಕಣಮ್ಮ. ಅಮ್ಮ 300 ಕೊಡಮ್ಮ. ಯಾಕೆ ಹಾಕ್ತೀನಿ ಮಗನೇ? ಇನ್ನೊಂದ್ಸಲ ನಾನು ಕೇಳ್ಬಿಟ್ರೆ ನೀನು ನನ್ನ ಫೋನ್ ಮುಟ್ಟಿದ್ರು ಕೈಕಾಲು ಮುರ್ದಾಕ್ಬಿಡ್ತೀನಿ. ನನ್ನ ಫೋನ್ ಮುಟ್ಟಂಗಿಲ್ಲ, ನನ್ನ ಕರೆನ್ಸಿಗೆ 10 ಪೈಸೆನೂ ಕೊಡಕ್ಕಿಲ್ಲ. ಒಳ್ಳೆ ದೊಡ್ಡದಾಗ ದನ ಬೆಳೆದಿದ್ಯಾ? ಹೋಗಲೇ ಹೋಗ್ಬಿಟ್ಟು ಮೈ ಬಗ್ಸ್ಬಿಟ್ಟು ದುಡ್ಬಿಟ್ಟು 300 ರೂಪಾಯಿ ಹಾಕ್ಸ್ಕೊಳಕ್ಕೆ ಹೋಗೈತೆ ಅಲ್ವಾ? ಒಂದಿನ ಕೂಲಿಗೆ ಹೋದ್ರೆ 300 ರೂಪಾಯಿ ಸಿಗ್ತದಲ್ಲ, ಹಾಕಿಸ್ಕೋಬೋದಲ್ಲ. ನಾನು ಕೂಲಿಗೆ ಹೋಗ್ಲಾ? ಇಲ್ಲ, ನಿಮ್ಮ ಅಪ್ಪ ನಾನು ಇಬ್ರು ಕೂಲಿಗೆ ಹೋಗ್ಬಿಟ್ಟು ಇನ್ನು ಮಾಡಿ ತಂದು ಇಕ್ತಿವ್ದಾಗ. ಮನೆಗೆ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು.